ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಫಸ್ಟ್ ಒಂದು ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಇದರಲ್ಲಿ ವೇರಿಯಂಟ್ ಕೂಡ ಸಿಗುತ್ತೆ ನಮಗೆ. ಸಿಗ್ಮಾ, ಡೆಲ್ಟಾ, ಝೆಟಾ ಮತ್ತೆ ಆಲ್ಫಾ ಅಂತ ಹೇಳಿ ಈ 4 ವೇರಿಯಂಟಲ್ಲಿ ಇದು ಆಲ್ಫಾ ವೇರಿಯಂಟು. ಸೊ ಇದೇ ಟಾಪ್ ಮಾಡಲ್ಲು. ಇದರಲ್ಲಿ ಆಟೋಮೆಟಿಕ್ ಮತ್ತೆ ಮ್ಯಾನ್ಯುವಲ್ ಆಪ್ಷನ್ ಇರುತ್ತೆ. ಸೊ ನಮಗೆ ಆಟೋಮೆಟಿಕ್ ಮತ್ತೆ ಮ್ಯಾನ್ಯುವಲ್ಗೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಆನ್ ರೋಡ್ ಪ್ರೈಸ್ಗೆ ಬಂದ್ರೆ ಇದಕ್ಕೆ ಆಲ್ಮೋಸ್ಟ್ 11 ಲಕ್ಷ ಬರುತ್ತೆ. ಸೊ ಇನ್ನು ಹೆಡ್ ಲೈಟ್ಸ್ LED ಪ್ರೊಜೆಕ್ಟರ್ ಲೈಟ್ ಸಿಗುತ್ತೆ. ಪ್ರೊಜೆಕ್ಟರ್ ಲೈಟ್ ಅಲ್ಲಿ ನಮಗೆ ಹೈ ಬೀಮ್ ಮತ್ತೆ ಲೋ ಬೀಮ್ ಕೂಡ ಎರಡು ಅಲ್ಲೇ ವರ್ಕ್ ಆಗುತ್ತೆ. ಸೊ ಇಂಡಿಕೇಟರ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು. ಸೊ ಇದು ಇಂಡಿಕೇಟರ್ಸ್ ಗೆ ಯೂಸ್ ಆಗೋದು. LED DRL ಲ್ಯಾಂಪ್ಸ್ ಬರುತ್ತೆ. ಈ ಗ್ರಿಲ್ ನೆಕ್ಸಾ ವೇವ್ ಗ್ರಿಲ್ ಅಂತ ಕರೀತಾರೆ. ಸೊ ಇನ್ನ ಈಗ ಸೈಡ್ ಗೆ ಬಂದ್ರೆ ಈ ಅಲಾಯ್ ವೀಲ್ಸ್ ಗೆ ಇದು ಟ್ಯೂಬ್ಲೆಸ್ ಬರುತ್ತೆ. ಸೊ ಅಲಾಯ್ ವೀಲ್ ಕಂಪ್ಲೀಟ್ ಆಗಿ ಇದಕ್ಕೆ ಪ್ರಿಸಿಷನ್ ಕಟ್ ಅಂತ ಹೇಳ್ತಾರೆ. ಸೈಡ್ ವ್ಯೂ ಇಂದ ಈ ತರ ಕಾಣಿಸುತ್ತೆ ಇದು. ಸೊ ಇದಕ್ಕೆ ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಬ್ಯಾಕ್ ಸೈಡ್ ಗೆ ಡಿಸ್ಕ್ ಬ್ರೇಕ್ ಇರಲ್ಲ. ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಮಾತ್ರ ಇರುತ್ತೆ. ಸೊ ಇನ್ನು ಕೆಳಗಡೆ ನಮಗೆ LED ಫಾಗ್ ಲ್ಯಾಂಪ್ಸ್ ಇರುತ್ತೆ. ವೀಲ್ದು ಸೈಜ್ 195/55 ಮತ್ತೆ ಅದರದ್ದು ರೇಡಿಯಸ್ 16 ಸಿಗುತ್ತೆ. ಸೊ ಇದು 4 ವೀಲ್ ಕೂಡ ಸೇಮ್ ಸೈಜ್. ಸುಜುಕಿ ಬಲೆನೋ ಅಥವಾ ಸುಜುಕಿಯಲ್ಲಿ ಯಾವುದೇ ಕಾರ್ ತಗೊಂಡ್ರು ಕೂಡ ನಮಗೆ ಪೆಟ್ರೋಲ್ ಅಲ್ಲಿ ಸಿಗುತ್ತೆ. ಡೀಸೆಲ್ ವೇರಿಯಂಟು ಇದರಲ್ಲಿ ಬರಲ್ಲ. ಈ ಥರ ಇಂಜಿನ್ ತರ ಕಾಣಿಸುತ್ತೆ. ಸೊ ಇದು 4 ಸಿಲಿಂಡರ್ 1197cc ಬಂದಿರೋ ಇದಕ್ಕೆ K ಸೀರೀಸ್ ಇಂಜಿನ್ ಸಿಗೋದು. ಇದಕ್ಕೆ 1.2 ಲೀಟರ್ಸ್ ಆಫ್ ಕೆಪಾಸಿಟಿ ಇರುತ್ತೆ. ಪವರು 89 bhp ಪವರ್ ಎಟ್ 6000 RPM ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ನ್ಯೂಟನ್ ಮೀಟರ್ 130 ಟಾರ್ಕಲ್ಲಿ ಸಿಗುತ್ತೆ. ಇದರ ಮೇಂಟೆನೆನ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಕಾರ್ದೆಲ್ಲ ಆಬ್ವಿಯಸ್ಲಿ ಬರ್ತಾ ಇರೋದು ಜಾಸ್ತಿನೇ ಬರುತ್ತೆ. ನಂತ ವಿದ್ಯುತ್ 15 ರೂಪಾಯಿ ಎರಡೇ ಟೊಮೊಟೊ ಸಾ. ಸೊ ಇಲ್ಲೇ ಇದು ವೈಪರ್ಸ್ದು ವಾಟರ್ ಹಾಕೋಕ್ಕೆ. ಸೊ ನೆಕ್ಸ್ಟ್ ಕೂಲೆಂಟು, ಬ್ಯಾಟ್ರಿ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಇನ್ನು ಬ್ಯಾಕ್ ಸೈಡ್ಗೆ ಬಂದರೆ ನಮಗೆ ಟೈಲ್ ಲ್ಯಾಂಪ್ಸ್ ಅಲ್ಲಿ ನಿಮಗೆ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಲ್ಫಾ ವೇರಿಯಂಟ್ಗೆ ನಮಗೆ ಇಲ್ಲಿ ಕ್ರೋಮ್ದು ಬಾರ್ಡರ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ವೈಪರ್ಸ್ ಕೆಳಗಡೆ ಇಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಹಿಂದೆಗಡೆಯಿಂದ ಈ ತರ ಕಾಣಿಸುತ್ತೆ. ಸೊ ನಿಮಗೆ ಇಲ್ಲಿ ಟೈಲ್ ಲ್ಯಾಂಪ್ಸ್, ಇಲ್ಲಿ ಸ್ಪಾಯ್ಲರ್ ಹತ್ರ ಒಂದು ಬ್ಯಾಕ್ ಲೈಟ್ ಕೊಟ್ಟಿರ್ತಾರೆ. ಆಮೇಲೆ ಬ್ಯಾಕ್ ಸೈಡಲ್ಲಿ ನಮಗೆ ಸೆನ್ಸಾರ್ಸ್ಗೆ ವರ್ಕ್ ಆಗೋದಕ್ಕೆ ಸೊ ಸೆನ್ಸಾರ್ಸ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಇದಕ್ಕೆ ಕ್ರೋಮ್ ಅಲ್ಲಿ ಏನಂದ್ರೆ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ಸ್ ಅಲ್ಲಿ ಬರುತ್ತೆ. ಈಗ ನಿಮಗೆ ಕಾಣಿಸಿ ಇದು ಒಂದು ಕ್ರೋಮು, ಇದೊಂದು ಮತ್ತೆ ಈ ಹ್ಯಾಂಡಲ್ ಬಾರ್ಸ್ ಇರುತ್ತಲ್ಲ ಇದು. ಸೊ ಇದೆಲ್ಲ ನಮಗೆ ಕ್ರೋಮಲ್ಲಿ ಸಿಗುತ್ತೆ. ಸೊ ಇದು ನಾರ್ಮಲ್ ಡೆಲ್ಟಾ ಆಗಲಿ ಅದರಲ್ಲಿ ಸಿಗೋದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಓವರ್ ಆಲ್ ಬಂದರೆ ಮುಂದೆ ನಮಗೆ ಫ್ರಂಟಲ್ಲಿ ಇಲ್ಲೊಂದು ಕ್ಯಾಮ್ರಾ ಇದೆ. ಆಮೇಲೆ ಸೈಡ್ ಮಿರರಲ್ಲಿ ಇಲ್ಲಿ ಕೆಳಗಡೆ ಕ್ಯಾಮ್ರಾ ಇರುತ್ತೆ, ಹಿಂದೆಗಡೆ ಒಂದು ಕ್ಯಾಮ್ರಾ ಇರುತ್ತೆ. ಸೊ ಈ ಥರ ಮಿರರ್ಸಲ್ಲಿ 2 ಪ್ಲಸ್ಸು ಬ್ಯಾಕ್ ಮತ್ತೆ ಫ್ರಂಟು 4 ಸೇರಿ 360 ಕ್ಯಾಮ್ರಾದಲ್ಲಿ ವರ್ಕ್ ಆಗುತ್ತೆ ಇದು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಸೊ ನೆಕ್ಸ್ಟ್ ಹಿಂದೆಗಡೆ ಒಂದು ಬ್ಯಾಕ್ ಸೈಡ್ ವೈಪರ್ ಇರುತ್ತೆ. ಸೊ ಈಗ ನಮ್ಮ ಮುಂದೆ ಇರೋದೇ ಬಲೆನೋ ಆಲ್ಫಾ ಮಾಡೆಲ್. ಸೊ ನಾ ಇದಕ್ಕೆ ಬ್ಯಾಕ್ ಸೈಡ್ ಬೂಟ್ ಸ್ಪೇಸಿಗೆ ಬಂದರೆ 318 ಲೀಟರ್ಸು ಕೆಪಾಸಿಟಿ ಇದೆ. 2 ಫೋಲ್ಡ್ ಮಾಡ್ಕೊಂಡು ಮತ್ತೆ ನಾವು ಇದನ್ನು ಕೂಡ ರಿಮೂವ್ ಮಾಡಿಕೊಂಡು ನಾವೇನೋ ಬೇಕಾದ್ರೆ ಸ್ಪೇಸ್ನ ಚೆನ್ನಾಗಿ ಮಾಡ್ಕೋಬೋದು. ಏನಾದರೂ ಜಾಸ್ತಿ ಲಗೇಜಸ್ ಆಗಲಿ ಏನಾದರೂ ತೊಗೊಂಡು ಹೋಗ್ಬೇಕಂತಂದರೆ ಹೆಲ್ಪ್ಫುಲ್ ಇದೆ ತುಂಬ. ನಿಮ್ಮಮ್ಮನ ಕೋಣೆಗೆ ಮಿರರ್ ಫೋಲ್ಡಬಲ್ ಎಲ್ಲದಕ್ಕೂ ಇರುತ್ತೆ. ಬಟ್ ನಮಗೆ ಆಟೋಮೆಟಿಕ್ ಆಗಿ ಫೋಲ್ಡ್ ಆಗಬೇಕಂತಂದರೆ ಜಸ್ಟ್ ನಾವು ಲಾಕ್ ಮಾಡಿದಾಗ ನಮಗೆ ಫುಲ್ 2 ಕೂಡ ಮಿರರ್ ಕೂಡ ಆಟೋಮೆಟಿಕ್ ಆಗಿ ಫೋಲ್ಡ್ ಆಗುತ್ತೆ. ಸೊ ಇದೊಂದು ಆಪ್ಷನ್ ಇದೆ. ಸೊ ಇದೊಂದು ಎಲ್ಲದಕ್ಕೂ ಬರಲ್ಲ, ಜಸ್ಟ್ ಟಾಪ್ ಮಾಡಲಿಕ್ಕೆ ಮಾತ್ರ ಇದು ಆಪ್ಷನ್ ಸಿಗೋದು ನಮಗೆ. ಕ್ಲಾಸಸ್ಗೆಲ್ಲ ಬಂದರೆ ಆಲ್ಮೋಸ್ಟ್ 20% ಅಷ್ಟು ಟಿಂಟ್ ಕೊಟ್ಟಿದ್ದಾರೆ. ಡೆಲ್ಟಾ ಮಾಡಲ್ಸ್ಗಾಗಲಿ ಅದು ಸಿಗೋದಿಲ್ಲ, ಆಲ್ಫಾ ಮಾಡಲ್ಸ್ಗೆ ಮಾತ್ರ ಇದು ಸಿಗೋದು. ಮೇಲ್ಗಡೆ ಒಂದು ಆಂಟೆನಾ ಕೊಟ್ಟಿದ್ದಾರೆ. ಸೊ ನಾ ಬ್ಯಾಕ್ ಸೈಡಲ್ಲಿ ಇಷ್ಟು ಸ್ಪೇಸ್ ಸಿಗುತ್ತೆ ನಮಗೆ. ಸೊ ಇನ್ನು 5 ಸೀಟ್ಸಲ್ಲಿ ಆರಾಮಾಗಿ 5 ಜನ ಕುತ್ಕೊಂಡು ನಾವು ಹೋಗ್ಬೋದು. ಹೆಡ್ ರೆಸ್ಟ್ ಅಂತ ಬ್ಯಾಕ್ ಸೈಡ್ ಕೂಡ ಸಿಗುತ್ತೆ. ಇನ್ನು ನಮಗೆ ಹಿಂದೆಗಡೆಯಿಂದ ಕುತ್ಕೊಂಡ್ರೆ ಈ ಥರ ವ್ಯೂ ಸಿಗುತ್ತೆ. ಸೊ ಹಿಂದೆಗಡೆಯಿಂದ ನಮಗೆ ಇಷ್ಟು ಕಂಫರ್ಟಬಲ್ ಆಗಿ ಕುತ್ಕೋಬೋದು 3 ಜನ ಆರಾಮಾಗಿ. ಸೊ ನಿಮಗೆ ಇನ್ನು ಹಿಂದೆಗಡೆ ಇಲ್ಲಿ ನೋಡೋದಾದರೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರ್ತಾರೆ 2 ಕಡೆ. ಸೊ ಒಂದು C ಪಿನ್ನು ಮತ್ತು ಇನ್ನೊಂದು ನಾರ್ಮಲ್ ಪಿನ್ ಆಗಿ. ಸೊ ಇದೊಂದು AC ವೆಂಟಿಲೇಷನ್ ಇದೆ ಈ ಕಡೆ. ಗಾಡಿ ಎಲ್ಲ ಆಫ್ ಮಾಡಿ ಹೊರಗಡೆ ಬಂದಮೇಲೆ ಲಾಕ್ ಮಾಡೋದಕ್ಕೆ ನಾವು ಇದನ್ನು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಬಟ್ ನಮಗೆ ಜಸ್ಟ್ ಇದೇ ಥರ ಫೀಚರ್ಸ್ ಇದೊಂದಿದೆ. ಜಸ್ಟ್ ಇದನ್ನು ನಾವು ಬ್ಲ್ಯಾಕ್ ಕಲರ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಆಟೋಮೆಟಿಕ್ ಲಾಕ್ ಆಗುತ್ತೆ ಎಲ್ಲ ಸೈಡು. ಸೊ ಮತ್ತೆ ಏನಾದರೂ ಮತ್ತೆ ಅಗೇನ್ ಓಪನ್ ಮಾಡಬೇಕು ಅಂದಾಗ ನಮ್ಮ ಹತ್ರ ಕೀ ಇದ್ರೆ ಮಾತ್ರ ಇದನ್ನು ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಇದೊಂಥರ ತುಂಬ ಸುಲಭವಾಗಿ ಆಕ್ಸೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ನು ಇದರ ಮೈಲೇಜ್ಗೆ ಬಂದರೆ ಆಲ್ಮೋಸ್ಟ್ ಹೈವೇದಲ್ಲಿ ನಮಗೆ 20ರಿಂದ 22 ಕೊಡುತ್ತೆ. ಇನ್ನು ಸಿಟಿಗಳಲ್ಲಿ ಬಂದರೆ ಸಿಟಿಲೆಲ್ಲ ಆಲ್ಮೋಸ್ಟ್ 18 ಅಥವಾ 19 ಕೊಡ್ಬೋದು ಅಷ್ಟೇ. ಸೊ ನಾವು ಆಟೋಮೆಟಿಕ್ಕಾಗಿ ಇಂಜಿನ್ ಸ್ಟಾರ್ಟ್ ಮತ್ತು ಸ್ಟಾಪ್ ಬಟನ್ ಸಿಗುತ್ತೆ ನಮಗೆ ಇಲ್ಲಿ. ಸೊ ನಾವು ಯಾವಾಗ ಜಸ್ಟ್ ಇದನ್ನು
ಕ್ಲಚ್ ಮತ್ತು ಬ್ರೇಕ್ನ ಹಿಡಿದು ಪ್ರೆಸ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಮಿರರ್ಸ್ ಕೂಡ ಓಪನ್ ಆಗುತ್ತೆ. ವೆಲ್ಕಮ್ ಮೆಸೇಜ್ ಬರುತ್ತೆ. ಸೊ ಇನ್ನು ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಇದು HUD ಡಿಸ್ಪ್ಲೇ ಅಂತ ಹೇಳ್ತಾರೆ. ಸೊ HUD ಡಿಸ್ಪ್ಲೇ ಇಲ್ಲಿ ಬರುತ್ತೆ. ಸೊ ಅದನ್ನು ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡಾಗ ನೋಡಬೇಕಾಗತ್ತೆ, ಅದು ಹೆಂಗೆ ಓಪನ್ ಆಗುತ್ತೆ ಅಂತ ತೋರಿಸ್ತೀನಿ. ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ಇದೇ HUD ಹೆಡ್ ಅಪ್ ಡಿಸ್ಪ್ಲೇ ಅಂತ ಹೇಳಿ. ಸೊ ನಾವು ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಹೈವೇದಲ್ಲಿ ಏನಾಗುತ್ತೆ, ಕೆಳಗಡೆ ನೋಡಬಾರ್ದು ಅಂತ ಅಂದಾಗ ಸೊ ನಮಗೆ ಇಂಡಿಕೇಶನ್ಸ್ ಆಗಲಿ ಇದು ಮುಂದೆಗಡೆನೆ ಕಾಣಿಸುತ್ತೆ. ಸೊ ಇಲ್ಲಿ ನಮಗೆ ಬಟನ್ಸ್ ಕಾಣ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಬಟನ್ಸು, ಸೊ ಇಂಜಿನ್ ಸ್ಟಾರ್ಟ್ ಮತ್ತು ಸ್ಟಾಪ್ ಬಟನ್ಸು. ಇದು ಆಟೋಮೆಟಿಕ್ ಆಫ್ ಮತ್ತು ಆನ್ ಆಗುತ್ತೆ. ಸೊ ಎಲ್ಲಾದರೂ ನಾವು ಟ್ರಾಫಿಕಲ್ಲಿ ನಿಂತ್ಕೊಂಡಾಗ 1 ಮಿನಿಟಿಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಮತ್ತು ಅದರ ಮೇಲೆ ಆನ್ ಆಗುತ್ತೆ. ಸೊ ಇದು ಕ್ಯಾಮ್ರಾ ವ್ಯೂಸು. ಸೊ ನಾವು ಇದನ್ನ ಪ್ರೆಸ್ ಮಾಡಿದ್ರೆ ನಮಗೆ ಕ್ಯಾಮ್ರಾ ಆಲ್ ಓವರ್ ಎಲ್ಲ ಕ್ಯಾಮ್ರಾದು ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಟ್ರ್ಯಾಕ್ಷನ್ ಕಂಟ್ರೋಲು, ಇದು ಆಫ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆನ್ ಮಾಡೋದಕ್ಕೆ ಆ ಬಟನ್ ಇರೋದು. ಸೊ ಇದು HUD ಇದೆ ಹೆಡ್ ಅಪ್ ಡಿಸ್ಪ್ಲೇದು ನಿಮಗೆ ತೋರಿಸಿದ್ನಲ್ಲ ಅದೇ. ಸೊ ಆನ್ ಮತ್ತು ಆಫ್ ಇದಲ್ಲೇ ಮಾಡ್ಕೋಬೇಕು. ಸೊ ಇದು ಬಂದ್ಬಿಟ್ಟು ನಮಗೆ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ಬೇಕಾದ್ರೆ ಸೆಟ್ ಮಾಡಿ, ನಾವು ಹೈವೇದಲ್ಲಿ ಹೋಗ್ಬೇಕಿದ್ರೆ 60 ಅಥವಾ 70 ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಅದನ್ನ ಸೆಟ್ ಮಾಡೋದಕ್ಕೆ ಬಟನ್ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಮಗೆ ಇಂಟೀರಿಯರ್ಸಲ್ಲಿ 6 ಏರ್ ಬ್ಯಾಗ್ಸಸ್ ಇರುತ್ತೆ. ಸೊ ನಮಗೆ ಇದು ಕೊಟ್ಟಿರೋದ್ರಲ್ಲಿ 6 ಏರ್ ಬ್ಯಾಗ್ಸು ಪ್ಲಸ್ಸು 6 ಸ್ಪೀಕರ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಫ್ರಂಟು 2, ಬ್ಯಾಕ್ 2 ಮತ್ತು ನಮಗೆ ಇಲ್ಲೊಂದು ಕಾಣಿಸ್ತಾ ಇದೆ ಡೋರಲ್ಲಿ. ಸೊ ಡೋರಲ್ಲಿ 2 ಆ ಕಡೆ ಈ ಕಡೆ. ಸೊ ಟೋಟಲ್ 6 ಸ್ಪೀಕರ್ಸ್ ಬರುತ್ತೆ ಇದರಲ್ಲಿ. ನಿಮಗೆ 9 ಇಂಚ್ ಡಿಸ್ಪ್ಲೇ ಇರುತ್ತೆ ಇದು. ಸೊ 9 ಇಂಚಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಸೆಟ್ಟಿಂಗ್ಸ್ ಎಲ್ಲ ಇದರಲ್ಲೇ ಬರುತ್ತೆ. ಸೊ ನಿಮಗೆ ಇನ್ಫಾರ್ಮೇಷನ್ ಆಗಲಿ ಎಲ್ಲ ಸ್ಕ್ರೀನ್ ಟಚ್ ಇರುತ್ತೆ ಇದು. ಸೊ ನಿಮಗೆ ಬ್ರೈಟ್ನೆಸ್ ಆಗಲಿ ಆಮೇಲೆ ನಿಮಗೆ ಏನೇ ಒಂದು ಸೆಟ್ಟಿಂಗ್ಸ್ ಆಗಲಿ ಕೂಡ ಇದರಲ್ಲೇ ಮಾಡ್ಕೋಬೋದು. ಹೋಮ್ಗೆ ಹೋದರೆ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಏನೇ ಆಗಲಿ ನಮ್ಮ ಡ್ಯಾಶ್ ಬೋರ್ಡ್ದು ಇನ್ಫಾರ್ಮೇಷನ್ಸು, ಎಷ್ಟು ಆವ್ರೇಜ್ ಕಿಲೋಮೀಟ್ರ್, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ಎಕಾನಮಿ ಫ್ಯೂಯಲ್ ಸಿಗ್ತಾ ಇದೆ ನಮಗೆ, ಆಮೇಲೆ ಪ್ರತಿಯೊಂದು ಕೂಡ, ಆಮೇಲೆ ಸಾಂಗ್ಸ್ ಆಗಲಿ ಬ್ಲೂಟೂತು, FM ಅಥವಾ ಯಾವುದು ನಿಮ್ಮ ಫೋನ್ ಕನೆಕ್ಟ್ ಮಾಡ್ಕೋತೀರೋ ಸೊ ಪ್ರತಿಯೊಂದು ಕೂಡ 9 ಇಂಚ್ ಡಿಸ್ಪ್ಲೇಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದರಲ್ಲಿ ಆಟೋ ಆಂಡ್ರಾಯ್ಡ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ನಾವು ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ಮ್ಯಾಪ್ ಎಲ್ಲ ಇದರಲ್ಲೇ ಡಿಸ್ಪ್ಲೇ ಆಗುತ್ತೆ. ಜಾಸ್ತಿ ಸೌರ್ ಬಿಡಿ, ಕಂಬ ಸೌದ್ ಹೋಗ್ತದೆ. ಇನ್ನು ಸ್ಟೇರಿಂಗ್ ಈಗ ಬಂದ್ರೆ ಇದೆಲ್ಲ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಸೊ ಇದು ಕ್ರೂಸ್ ಕಂಟ್ರೋಲ್ದು ಬಟನ್ಸ್ ಇಲ್ಲೇ ಸೆಟ್ ಮಾಡ್ಕೋಬಹುದು ನಾವು. ಇದು ಅಷ್ಟೇ ನಮಗೆ ವಾಲ್ಯೂಮ್ ಬಟನ್ ಮತ್ತೆ ಇದು ಮ್ಯೂಟ್ ಬಟನ್. ಸೊ ಇದು ಸೈಡ್ದು ಪ್ರೀವಿಯಸ್ ಮತ್ತೆ ನೆಕ್ಸ್ಟ್ ಬಟನ್. ಇನ್ನೇ ಕಡೆ AC ವೆಂಟಿಲೇಷನ್ಸ್. ಡ್ರೈವರ್ ಸೀಟ್ ಇಂದ ನೋಡಿದ್ರೆ ನಮಗೆ ಈ ತರ ವ್ಯೂ ಕಾಣುತ್ತೆ. ಇನ್ನು ನಮಗೆ ಇಲ್ಲಿ ಗ್ಲಾಸಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ಸ್ ಇಲ್ಲೇ ಇರುತ್ತೆ. ಬೇಕಾದ್ರೆ ಚೈಲ್ಡ್ ಲಾಕ್ ಇದೆ, ಎಲ್ಲ ಇಲ್ಲೇ ಮಾಡ್ಕೋಬಹುದು. ಮಿರರ್ ಕೂಡ ಅಡ್ಜಸ್ಟಬಲ್ ಇಲ್ಲೇ ಇದೆ. ಸೊ ನಮಗೆ ಎಲ್ಲ ರೈಟ್ ಸೈಡ್ ಅಲ್ಲೇ ಮಾಡ್ಕೋಬಹುದು. ಇಟ್ಸ್ ಗ್ಲಾಸ್ ಕಂಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಫೋನ್ಸ್ ಇಡೋದಕ್ಕೆ ಯೂಸ್ ಆಗುತ್ತೆ ಇದು. ನಮಗೆ ಇನ್ನ ಡಿಸ್ಪ್ಲೇ ಈ ತರ ಅಂದ್ರೆ ಟ್ಯಾಕೋಮೀಟರ್ಸ್ ಮತ್ತೆ ಇದರದ್ದು ಓಡೋಮೀಟರ್ಸ್ ಆಗಲಿ ಆಮೇಲೆ ಇನ್ಫಾರ್ಮೇಟಿವ್ಸ್ ಸೊ ಎಲ್ಲ ಇಲ್ಲೇ ಸಿಗುತ್ತೆ ನಮಗೆ ಪ್ರತಿಯೊಂದು ಕೂಡ. ಸೊ ಇನ್ನು ಒಂದ್ಸಲ ನಿಮಗೆ ಸ್ಪೀಕರ್ನ ಸೌಂಡ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಆಕ್ಚುಲಿ ಚೆನ್ನಾಗಿರೋದು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks as an aspect. ಒಂದು USB ಪೋರ್ಟ್ ಸಿಗುತ್ತೆ. ಕಡೆ ಚಾರ್ಜಿಂಗ್ ಪೋರ್ಟು. ಅದಕ್ಕೆ ಹ್ಯಾಂಡ್ ರೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅಡ್ಜಸ್ಟಬಲ್ ಆಗಿ ಒಂದು ಲಿವರ್ ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಬ್ಯಾನೆಟ್ ಕೊಟ್ಟಿದ್ದಾರೆ ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಗೇರ್ಸು ನಮಗೆ 5 ಗೇರ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ರಿವರ್ಸ್ ಕೇಸ್ ಇರಿದ್ರೆ 6 ಗೇರ್ಸ್ ಆಗುತ್ತೆ. ಸೊ ಇನ್ನು ಹಜಾರ್ಡ್ ಸ್ವಿಚ್, ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಈ ಫ್ರಂಟಲ್ಲಿ ಡ್ಯಾಶ್ ಬೋರ್ಡ್ ಮತ್ತು ಇದೆಲ್ಲ ಇನ್ಕ್ಲೂಡಲ್ಲಿ ನಮಗೆ 2 ಕಲರ್ಸಲ್ಲಿ ಮಿಕ್ಸ್ ಮಾಡಿದ್ದಾರೆ. ಈ ಬ್ಲೂ ಮತ್ತು ಗ್ರೇ ಮಿಕ್ಸ್ ಆ ಥರ ಬ್ಲ್ಯಾಕ್ ಈ ಕಲರಲ್ಲಿ ವೇರಿಯಂಟಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿ ಕಾಣಿಸುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡಾಗ
ಈಸಿಯಾಗಿ ರಿಸೀವ್ ಮತ್ತೆ ಎಂಡ್ ಅಪ್ ಮತ್ತೆ ಇದು ವಾಯ್ಸ್ ಅಸಿಸ್ಟೆಂಟ್ಗೆ ಇದನ್ನ ಯೂಸ್ ಮಾಡ್ತಾರೆ ಬಟನ್ಸ್. ಸೊ ಇನ್ನು ಈ ಕಡೆ ಬಂದ್ರೆ ನಿಮಗೆ ಈ ಕಡೆ ಇಂಡಿಕೇಶನ್ಸ್, ಲೈಟ್ಸ್ ಮತ್ತೆ ಆನ್ ಆಫ್, ವೈಪರ್ ಕಂಟ್ರೋಲರ್. ಈ ಕಡೆ ಗ್ಲಾಸ್ ಮಿರರ್ಸ್ಗೆ ಬಂದ್ರೆ, ಬ್ಯಾಕ್ ಮಿರರ್ಗೆ ಬಂದ್ರೆ ಇದು ಆಟೋ. ಲೈಕ್ ಇದು ನಮಗೆ ನೈಟ್ ಮೋಡಲ್ಲಿ ಯೆಲ್ಲೋ ಕಲರ್ ಆನ್ ಇದ್ದಾಗ ಸೊ ನಮಗೆ ನೈಟ್ ವಿಷನ್ ಸ್ವಲ್ಪ ಜಾಸ್ತಿಯಾಗಿ ಹಿಂದೆಗಡೆಯಿಂದ ಬರೋ ಲೈಟ್ ರೇಸಸ್ ನಮ್ಗೆ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅಂತ ಈ ಒಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ಇನ್ನು ಇಲ್ಲಿಗೆ ಬಂದರೆ ಎ ಸಿ ಕಂಟ್ರೋಲರ್ಸು. ಸೊ ಎ ಸಿ ಇದು ಆನು ಮತ್ತು ಇದು ಟೆಂಪ್ರೇಚರ್ ಕಂಟ್ರೋಲರು, ಜಾಸ್ತಿ ಬೇಕಂದ್ರೆ ಟೆಂಪ್ರೇಚರ್ ಮತ್ತು ಡೌನ್ವರ್ಡ್ಸ್. ಸೊ ಇದು ನಮಗೆ ಎ ಸಿ, ಆಮೇಲೆ ಇದು ಆಫ್ ಬಟನ್, ಇದು ಆಟೋ. ಸೊ ಫ್ರಂಟ್ ನಮಗೆ ಎ ಸಿ ಯಾವ ಕಡೆ ಬೇಕೋ ಅಡ್ಜಸ್ಟಬಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ಕೀ ಇಡೋದಕ್ಕೆ ಒಂದು ಕಂಪಾರ್ಟ್ಮೆಂಟ್ ಟೈಪ್ ಕೊಟ್ಟಿದ್ದಾರೆ. ಮುಂದಗಡೆ ಬ್ಯಾನೆಟ್ ಓಪನ್ ಮಾಡೋದಕ್ಕೆ ಮತ್ತೆ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ಓಪನ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಇದು ಹ್ಯಾಂಡಲ್, ಇದು ಸ್ಟೇರಿಂಗ್ ಕಾಣಿಸ್ತಾ ಇದೆ. ಸ್ಟೇರಿಂಗ್ ನಾವು ಅಡ್ಜಸ್ಟಬಲ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ಇದಕ್ಕೆ ಟೆಲಿಸ್ಕೋಪಿಕ್ ಅಡ್ಜಸ್ಟಬಲ್ ಇದೆ. ಇದನ್ನ ಜಸ್ಟ್ ನಾವು ಕೆಳಗಡೆ ಪುಲ್ ಮಾಡಿಕೊಂಡು ನಮಗೆ ಮೇಲೆ ಕೆಳಗೆ ಮಾಡ್ಕೋಬಹುದು. ಮತ್ತೆ ಹಿಂಗೆ ಇದನ್ನ ಮೇಲೆಗಡೆ ಕೂಡ ಮೇಲೆ ಮತ್ತೆ ಮಾಡ್ಕೋಬಹುದು ಇದನ್ನ. ಸೊ ಈ ತರ ಇದು ಟೆಲಿಸ್ಕೋಪಿಕ್ ಆಗಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಬ್ರೇಕ್ ಲಾಕ್ ಇರುತ್ತೆ ಇಲ್ಲಿ, ಹ್ಯಾಂಡ್ ಬ್ರೇಕ್. ಇಂಟೀರಿಯರ್ ತುಂಬಾನೇ ಕಂಫರ್ಟಬಲ್ ಇದೆ. ಸೊ ಯಾವುದೇ ರೀತಿಯಾದ ಕಮ್ಮಿ ಸ್ಪೇಸ್ ಇಲ್ಲ ಅಂತ ಅನ್ಸಲ್ಲ. ಎಲ್ಲ ಕರೆಕ್ಟ್ ಆಗಿ 5 ಮೆಂಬರ್ಸ್ಗೆ ಯಾವುದೇ ರೀತಿಯಾದ ತೊಂದರೆ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಎಲ್ಲ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. I want to reach 1 million likes. So please sarapakara